ಬೆಂಗಳೂರಿನ ಜನ ಕಳೆದ ದಶಕದಲ್ಲೇ ಇಂಥ ಚಳಿಯನ್ನು ನೋಡಿಲ್ಲ. ಅಷ್ಟು ಚಳಿ, ಮನೆಯಿಂದ ಹೊರಗೂ ಬರೋಕ್ಕಾಗ್ತಾ ಇಲ್ಲ, ಬೆಳಗ್ಗೆ ಬೇಗ ಎದ್ದೇಳಕ್ಕೂ ಆಗ್ತಾ ಇಲ್ಲ ಅನ್ನೋಂಥ ಪರಿಸ್ಥಿತಿ. ಹೀಗಿರಬೇಕಾದ್ರೆ ಪರಿಸ್ಥಿತಿ ಹವಾಮಾನ ಇಲಾಖೆಯವರು ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ. ಮುಂದಿನ 6 ದಿನ ಚಳಿ ಅಷ್ಟೇ ಅಲ್ಲ, ಮಳೆ ಕೂಡ ಆಗುತ್ತೆ. ಆ ಮಳೆಯಿಂದಾಗಿ ಕೊರೆಯುವ ಚಳಿಯ ಸ್ಥಿತಿ ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತ. ಹಾಗಾದರೆ ಏನು ಹೇಳಿದ್ದಾರೆ ಹವಾಮಾನ ಇಲಾಖೆಯವರು, ಯಾಕೆ ಈ ಪರಿಸ್ಥಿತಿ ಅಂತ ನೋಡೋಣ ಬನ್ನಿ. ಶೀತ ಗಾಳಿಯ ಜೊತೆಗೆ ತುಂತುರು ಮಳೆ, ರಾಜ್ಯದ ನಾನಾ ಕಡೆ ಮೋಡ ಕವಿದ ವಾತಾವರಣ. ಡಿಸೆಂಬರ್ 21ರವರೆಗೂ ಜಿಟಿ ಜಿಟಿ ಮಳೆ ಸಾಧ್ಯತೆ. ರಾಜ್ಯದಲ್ಲಿ ನವೆಂಬರ್ ಅಂತ್ಯದಿಂದಲೇ ಚಳಿಯ ಕಾಟ ಜೋರಾಗಿದೆ. ವಾಡಿಕೆಗಿಂತ ತಾಪಮಾನ ಕಡಿಮೆಯಾಗಿರುವುದನ್ನು ಗಮನಿಸಿದ್ದೇವೆ. ಬೆಳಿಗ್ಗೆ 11 ಗಂಟೆಯಾದರೂ ವಾತಾವರಣದಲ್ಲಿ ಶೀತಗಾಳಿ ಪ್ರಮಾಣ ಕಾಣ್ತಾ ಇದೆ. ಈಗ ಇದರ ಜೊತೆಗೆ ತುಂತುರು ಮಳೆಯಾಗುವ ಸಾಧ್ಯತೆ ಕೂಡ ಇದೆ ಅಂತಿದ್ದಾರೆ ಹವಾಮಾನ ಇಲಾಖೆ. ಹೌದು, ಡಿಸೆಂಬರ್ 16ರಿಂದ 21ರವರೆಗೆ ಬಂಗಾಳ ಕೊಲ್ಲಿಯಲ್ಲಿ ಪೂರ್ವ ಮಾರುತ ಸೃಷ್ಟಿಯಾಗ್ತಾ ಇದ್ದು, ಇದರಿಂದ ಬೆಂಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ ಸೇರಿದಂತೆ ಉತ್ತರ ದಕ್ಷಿಣ ಒಳನಾಡು, ಉತ್ತರ ಒಳನಾಡು ಭಾಗದಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು ತುಂತುರು ಮಳೆಯಾಗುವ ಸಂಭವವಿದೆ ಎಂದು ಹೇಳ್ತಿದ್ದಾರೆ. ಡಿಸೆಂಬರ್ 15ರಂದು ಕೆಲವು ಕಡೆ ಕೋಲ್ಡ್ ವೇವ್ ಕಂಡೀಷನ್ಸ್ ಅಂದ್ರೆ ಶೀತ ಗಾಳಿ ಬರುವ ಸಾಧ್ಯತೆಗಳದಾವೆ. ಡಿಸೆಂಬರ್ 16ರಿಂದ ಡಿಸೆಂಬರ್ 21ರವರೆಗೆ ಯಾವುದೇ ಶೀತ ಗಾಳಿ ಇರುವ ಸಾಧ್ಯತೆಗಳು ಕಡಿಮೆ. ಯಾಕಂದ್ರೆ ಬಂಗಾಳ ಉಪಸಾಗರದಲ್ಲಿ ಈಗಾಗಲೇ ಈಸ್ಟರ್ಲಿ ವೇವ್ಸ್ರಿಂದ ಮೋಡಗಳು ಕರ್ನಾಟಕದ ಹತ್ರ ಚಲಿಸ್ತಾ ಇದಾವೆ. ಇದರಿಂದ ಡಿಸೆಂಬರ್ 16 ಹಾಗೂ 17ರಂದು ಕರ್ನಾಟಕದ ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ತುಂತುರು ಮಳೆಯಾಗುವ ಸಾಧ್ಯತೆ ಆಗೈತಿ. ಇನ್ನು ರಾತ್ರಿ ವೇಳೆಯಲ್ಲಿ ತಾಪಮಾನ ಕನಿಷ್ಠ 10 ಡಿಗ್ರಿಗೆ ಇಳಿಯುವ ಸಾಧ್ಯತೆ ಕೂಡ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲೂ ಚಳಿಯ ಪ್ರಮಾಣ ಹೆಚ್ಚಾಗಿದ್ದು ತಾಪಮಾನದಲ್ಲಿ ಭಾರಿ ಇಳಿಕೆಯಾಗ್ತಾ ಇದೆ. ಚಳಿ, ಶೀತಗಾಳಿ ಹೆಚ್ಚಾಗಿರುವುದರಿಂದ ಮಕ್ಕಳು ಮತ್ತು ಆರೋಗ್ಯ ಸಮಸ್ಯೆ ಇರುವವರು ವಾಕಿಂಗ್ ಮಾಡುವಾಗ ಎಚ್ಚರ ವಹಿಸಿ. ಬೆಚ್ಚನೆಯ ಉಡುಪು ಮತ್ತು ಬಿಸಿ ಆಹಾರ ಸೇವಿಸಬೇಕು ಅಂತಾರೆ ಹವಾಮಾನ ಇಲಾಖೆಯವರು. ಮೋಡ ಬರುವ ಸಾಧ್ಯತೆ ಇರುವುದರಿಂದ ರಾತ್ರಿ ವೇಳೆಯಲ್ಲಿ ಕನಿಷ್ಠ ಉಷ್ಣಾಂಶ ಏರಿಕೆಯಾಗುವ ಸಾಧ್ಯತೆಗಳದಾವು. ಮತ್ತು ಡಿಸೆಂಬರ್ 16ರಿಂದ ಡಿಸೆಂಬರ್ 21ರವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಉಷ್ಣತೆ ಏರಿಕೆಯಾಗುವ ಸಾಧ್ಯತೆಗಳು ಇರುವುದರಿಂದ ಯಾವುದೇ ಶೀತ ಗಾಳಿಯ ವಾರ್ನಿಂಗ್ ಇರುವುದಿಲ್ಲ. ಮುಖ್ಯವಾಗಿ ಎಲ್ಲರೂ ಉಣ್ಣೆ ಬಟ್ಟೆಗಳನ್ನು ಧರಿಸುವುದರಿಂದ ಮತ್ತು ಮನೆಯಲ್ಲಿ ಹೀಟರ್ ಯೂಸ್ ಮಾಡುವುದರಿಂದ, ಯಾರಿಗೆ ಆರೋಗ್ಯ ಸಮಸ್ಯೆ ಇರ್ತಾವೆ ಅವರೆಲ್ಲ ಬೆಳಗಿನ ಹೊತ್ತಿನಲ್ಲಿ ಹೊರಗಡೆ ಹೋಗೋದನ್ನು ಕಡಿಮೆ ಮಾಡುವುದರಿಂದ ಈ ಒಂದು ತಂಪು ಗಾಳಿಯಿಂದ ನೀವು ಪಾರಾಗಬಹುದು. ಡಿಸೆಂಬರ್ 21ರ ಬಳಿಕ ಚಳಿಯ ಪ್ರಮಾಣದಲ್ಲಿ ಕೊಂಚ ಬದಲಾವಣೆ ಆಗಲಿದ್ದು ಉಷ್ಣಾಂಶ ಹೆಚ್ಚಾಗುವ ಸಾಧ್ಯತೆ ಇದೆ. ಆದರೆ ಡಿಸೆಂಬರ್ ಕೊನೆಯ ವಾರ ಮತ್ತು ಜನವರಿಯಲ್ಲಿ ಮತ್ತೆ ಶೀತಗಾಳಿಯ ಪ್ರಮಾಣ ಹೆಚ್ಚಾಗಿ ಚಳಿ ಇನ್ನಷ್ಟು ಜನರ ಮೈ ಕೊರೆಯಲಿದೆ. ಆದಷ್ಟು ಬೆಚ್ಚನೆಯ ವಾತಾವರಣದಲ್ಲಿ ಇರಿ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.